ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 15ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು ಹಣ್ಣು ಮತ್ತು ಬೀಜ. ತರುವಾಯ ದೇವರು ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಆದಿಕಾಂಡ 1:11. ಹಣ್ಣುಗಳು ತಮ್ಮೊಳಗೆ ಬೀಜಗಳನ್ನು ಹೊಂದಿರುತ್ತವೆ ಮತ್ತು ಪ್ರತಿಯೊಂದು ಬೀಜಕ್ಕೂ ಜೀವವಿದೆ. ಅದು ಹೊಸ ಮರಗಳನ್ನು ಹುಟ್ಟುಹಾಕುವ ಶಕ್ತಿಯನ್ನು ಹೊಂದಿದೆ. ಹಣ್ಣುಗಳಿಲ್ಲದೆ ಬೀಜಗಳಿಲ್ಲದಂತೆಯೇ ಫಲವನ್ನು ಕೊಡದ ಭಕ್ತರು ಕರ್ತನಿಗೆ ಆತ್ಮಗಳನ್ನು ಗೆಲ್ಲಲು ಸಾಧ್ಯವಿಲ್ಲ. ಮರಗಳು ಹಣ್ಣುಗಳನ್ನು ನೀಡುತ್ತವೆ ಮತ್ತು ಅದೇ ಸಮಯದಲ್ಲಿ ಅವುಗಳು ತಮ್ಮದೇ ಆದ ಜಾತಿಗಳನ್ನು ಪ್ರಚಾರ ಮಾಡುವ ಬಗ್ಗೆ ಬಹಳ ನಿರ್ದಿಷ್ಟವಾಗಿರುತ್ತಾರೆ. ಯೆಹೋವನು ಅವುಗಳ ಹಣ್ಣುಗಳನ್ನು ರೋಮಾಂಚಕ ಬಣ್ಣಗಳಿಂದ ಸುಂದರಗೊಳಿಸಿದ್ದಾನೆ. ಪರಿಮಳ ಮತ್ತು ರುಚಿಯಿಂದ ಪಕ್ಷಿಗಳನ್ನು ಆಕರ್ಷಿಸಲು ಮತ್ತು ಪ್ರತಿಯೊಂದು ಹಣ್ಣುಗಳಲ್ಲಿ ಗಟ್ಟಿಯಾದ ಬೀಜಗಳನ್ನು ಇರಿಸಲಾಗುತ್ತದೆ. ಇವುಗಳ ಮೂಲಕ ಅವು ನೂರಾರು ಮತ್ತು ಸಾವಿರಗಳಲ್ಲಿ ಗುಣಿಸಿ ಇಡೀ ಭೂಮಿಯನ್ನು ತುಂಬಲು ಸಮರ್ಥರಾಗಿದ್ದಾರೆ. ಆ ಮರಗಳು ಯಾವುದೇ ಬೀಜಗಳಿಲ್ಲದೆ ಫಲವನ್ನು ನೀಡಿದರೆ ಅವು ಗುಣಿಸಲು ಸಾಧ್ಯವಿಲ್ಲ ಮತ್ತು ಕಾಲಾನಂತರದಲ್ಲಿ ಕಣ್ಮರೆಯಾಗುತ್ತವೆ. ಫಲ ನೀಡುವ ಭಕ್ತರು ಯೆಹೋವನಿಗಾಗಿ ಆತ್ಮಗಳನ್ನು ಗೆಲ್ಲುವ ಬೀಜ ನಿಮ್ಮಲ್ಲಿದೆಯೇ? ನಿಮ್ಮನ್ನು ಒಳ್ಳೆಯ ಕ್ರೈಸ್ತರು ಎಂದು ಪರಿಗಣಿಸಿದರೆ ಸಾಕಾಗುವುದಿಲ್ಲ, ಆದರೆ ನೀವು ಆತನಿಗಾಗಿ ಆತ್ಮಗಳನ್ನು ಗೆಲ್ಲುವವರಾಗಿರಬೇಕು. ಕ್ರೈಸ್ತರು ಭಾರತದ ಜನಸಂಖ್ಯೆಯ ಕೇವಲ 3-4% ಪ್ರತಿನಿಧಿಸಲು ಕಾರಣವೇನು? ಸತತವಾಗಿ ಇಷ್ಟು ವರ್ಷಗಳ ಕಾಲ ಅದೇ ಸ್ಥಾನದಲ್ಲಿ ಏಕೆ ಉಳಿದಿದ್ದೇವೆ? ನಾವು ಕರ್ತನಿಗಾಗಿ ಆತ್ಮಗಳನ್ನು ಗೆಲ್ಲುವುದಿಲ್ಲ ಮತ್ತು ದೇವರ ರಾಜ್ಯವನ್ನು ವಿಸ್ತರಿಸದ ಕಾರಣ ಮಾತ್ರವೇ. ಹಣ್ಣುಗಳು ಮತ್ತು ಬೀಜಗಳ ಬಗ್ಗೆ ಮತ್ತೊಮ್ಮೆ ಯೋಚಿಸಿ. ಆ ಚಿಕ್ಕ ಬೀಜವು ಬೃಹತ್ ಮರದ ಎಲ್ಲ ಸ್ವಭಾವ ಮತ್ತು ಗುಣಲಕ್ಷಣಗಳನ್ನು ಒಳಗೊಂಡಿದೆ. ಮರದ ಎಲ್ಲ ಅಂತರ್ಗತ ಗುಣಲಕ್ಷಣಗಳಾದ ಎಲೆಗಳು, ಹೂವುಗಳು, ಹಣ್ಣುಗಳು ಮತ್ತು ಅದರ ಸಂಪೂರ್ಣ ಸ್ವಭಾವವು ಆ ಚಿಕ್ಕ ಬೀಜದೊಳಗೆ ಸುತ್ತಿಕೊಂಡಿದೆ ಎಂಬುದು ನಿಜಕ್ಕೂ ಅದ್ಭುತವಾಗಿದೆ. ಆ ಬೀಜವು ತನ್ನೊಳಗೆ ಹಲವಾರು ದೊಡ್ಡ ಮರಗಳನ್ನು ಹೊಂದಿದೆ. ಇದು ಒಂದು ಸಣ್ಣ ಬಾಟಲಿಯೊಳಗೆ ದೊಡ್ಡ ಪರ್ವತವನ್ನು ಪ್ಯಾಕ್ ಮಾಡಿದಂತೆ. ಪ್ರತಿಯೊಂದು ಬೀಜಕ್ಕೂ ಜೀವವಿದೆ ಮತ್ತು ಇದು ಬೇರು ತೆಗೆದುಕೊಳ್ಳುವವರೆಗೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಸಸ್ಯದ ಕೋಮಲ ಭಾಗಗಳನ್ನು ರಕ್ಷಿಸುವ ಗಟ್ಟಿಯಾದ ಶೆಲ್ ಸಹ ಇದೆ. ಅದು ಅಂತಿಮವಾಗಿ ಬೀಜದಿಂದ ಹೊರಹೊಮ್ಮುತ್ತದೆ. ಅಂತಹ ಬೀಜಗಳನ್ನು ರಚಿಸುವಲ್ಲಿ ದೇವರ ಅನಂತ ಬುದ್ಧಿವಂತಿಕೆಯನ್ನು ನಾವು ಎಂದಿಗೂ ಗ್ರಹಿಸಲು ಸಾಧ್ಯವಿಲ್ಲ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಮತ್ತಾಯ 13:31 ಮತ್ತು 32. ದೇವರ ಮಕ್ಕಳೊಳಗೆ ಇರಬೇಕಾದ ಬೀಜಗಳು ದೇವರ ವಾಕ್ಯವಾಗಿದೆ. ಲೂಕ 8:11. ಕರ್ತನ ವಾಕ್ಯವು ಆತ್ಮ ಮತ್ತು ಜೀವನ. ನೀವು ದೇವರ ವಾಕ್ಯದ ಬೀಜಗಳನ್ನು ಬಿತ್ತಿದರೆ ನೀವು ಕರ್ತನಿಗಾಗಿ ಆತ್ಮಗಳನ್ನು ಗೆಲ್ಲಬಹುದು ಮತ್ತು ಕ್ರಿಸ್ತ ಯೇಸು ಅವರ ಜೀವನದಲ್ಲಿ ಹುಟ್ಟುತ್ತಾನೆ. ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಸೇವೆಯಲ್ಲಿ ದೇವರ ವಾಕ್ಯದ ಬೀಜಗಳನ್ನು ಬಿತ್ತಿರಿ. ಇದು ಕರ್ತನಿಗೆ ಫಲಪ್ರದವಾದ ಜೀವನವನ್ನು ನಡೆಸುವ ಮಾರ್ಗವಾಗಿದೆ. ನೆನಪಿಡಿ, ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಮೊಳೆತು 100ರಷ್ಟು ಫಲವನ್ನು ಕೊಟ್ಟವು. ಈ ಮಾತುಗಳನ್ನು ಹೇಳಿ ಆತನು ಕೇಳುವುದಕ್ಕೆ
ಕಿವಿಯುಳ್ಳವನು ಕೇಳಲಿ ಎಂದು ಕೂಗಿದನು. ಲೂಕ 8:8. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.